ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026 ಮೆಗಾ ಆಕ್ಷನ್ ನಲ್ಲಿ ನಮ್ಮ RCB ಅವರು ಯಾರ್ಯಾರನ್ನ ಪಿಕ್ ಮಾಡಿದ್ದಾರೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, RCB ಮ್ಯಾನೇಜ್ಮೆಂಟ್ ಅಂತೂ ಈ ಸೀಸನ್ WPL 2026 ಪ್ಲೇಯರ್ಸ್ ನ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಎಸ್ಪೆಷಲಿ ಫಾರಿನರ್ಸ್ ನ ಸೂಪರ್ ಆಗಿರೋ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಅದೇ ರೀತಿ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ನ ಕೂಡ ಪಿಕ್ ಮಾಡಿದ್ದಾರೆ. ಯಾರ್ಯಾರನ್ನ ಪಿಕ್ ಮಾಡಿದ್ದಾರೆ ಅಂದ್ರೆ ಮೊದಲನೇ ಪ್ಲೇಯರು ಆಸ್ಟ್ರೇಲಿಯನ್ ಪ್ಲೇಯರು ಜಾರ್ಜೋ ವಾಲ್. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಸ್ಮಿತಿ ಮಂದನಗೆ ಬ್ಯಾಟಿಂಗ್ ಓಪನಿಂಗ್ ಕಾಂಬಿನೇಷನ್ ಸಖತ್ತಾಗಿ ಕೊಡ್ತಾರೆ. ಯಂಗ್ ಪ್ಲೇಯರ್, ಅದ್ರ ಜೊತೆಗೆ ಪಾರ್ಟ್ ಟೈಮ್ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ವಿಡಿಯೋ ಹೇಳಿದ್ದೆ ಇವರು ನಮ್ಮ RCB ಟೀಮ್ ಗೆ ಬಂದ್ರೆ ಒಂದು ಒಳ್ಳೆ ಬ್ಯಾಟರ್, ಅದೇ ರೀತಿ ಆಲ್ರೌಂಡರ್ ಆಗಿರ್ತಾರೆ ಅಂತ. ಸೊ ಅದೇ ರೀತಿ ಪಿಕ್ ಮಾಡಿದ್ದಾರೆ. ನಮ್ಗಂತೂ ಒಂದ್ ಸಖತ್ತಾಗಿರೋ ಪ್ಲೇಯರ್ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಅದು ಇವ್ರು ಬಂದಿರೋದು 60 ಲಕ್ಷಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 60 ಲಕ್ಷಕ್ಕೆ ಮೇನ್ ಆಗಿ ಒಂದು ಬೆಸ್ಟ್ ಪ್ಲೇಯರ್ ನ ಪಿಕ್ ಮಾಡಿದ್ದಾರೆ, ಜಸ್ಟ್ 60 lakhs ಗೆ. ಹೌದು, ಮತ್ತೆ ಎರಡನೇ ಪ್ಲೇಯರ್ ನೋಡೋದಾದ್ರೆ ಲೋರೆನ್ ಬೆಲ್. ಇವರು 90 ಲಕ್ಷಕ್ಕೆ ಇಂಗ್ಲೆಂಡಿನ ಪ್ಲೇಯರ್ ನಮಗ್ ಬಂದಿದ್ದಾರೆ, RCB ಟೀಮ್ ಬಂದಿದ್ದಾರೆ. ನನ್ನ ಪ್ರಕಾರ 90 ಲಕ್ಷಕ್ಕೆ ಎಕ್ಸ್ಟ್ರಾರ್ಡನರಿ ಪ್ಲೇಯರ್ ನೇ ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂಗ್ಲೆಂಡ್ ನ ಫಾಸ್ಟ್ ಬೌಲರ್, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಪವರ್ ಪ್ಲೇ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇವ್ರ ಹತ್ರ ನಕಲ್ ಬಾಲ್ ಆಗಿರ್ಬೋದು, ವೇರಿಯೇಷನ್ಸ್ ಅದು ತುಂಬಾನೇ ಚೆನ್ನಾಗಿದೆ. ಸೊ ನಮ್ಮ ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗೋಕೆ ಮೇನ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಕಿಮ್ ರಾತ್ ಅವರ ರಿಪ್ಲೇಸ್ಮೆಂಟ್ ಆಗಿ ಲೊರೆನ್ ಬೆಲ್ ನ ಬೈ ಮಾಡಿದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟ್. ಮತ್ತೆ ಇನ್ನೊಬ್ರು ಇಂಗ್ಲೆಂಡಿನ ಪ್ಲೇಯರ್ ಲೆನ್ಸಿ ಸ್ಮಿತ್ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಇವರು ಪವರ್ ಪ್ಲೇ ಅಲ್ಲೂ ಆಗ್ತಾರೆ, ಅದೇ ರೀತಿ ಡೆತ್ ಅಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ವಿಕೆಟ್ ಟೇಕಿಂಗ್ ಬೌಲರ್, ಯಾವುದೇ ಸಿಚುವೇಶನ್ ಕೊಟ್ಟರು ವಿಕೆಟ್ ಟೇಕಿಂಗ್ ಬೌಲರ್. ಅದೇ ರೀತಿ ಎಕನಾಮಿ ಓವರ್ ಗೆ ಬಿಲೋ 6 ರನ್ ಕೊಡುವಂತ ಬೌಲರ್. ತುಂಬಾನೇ ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಸೊ ಇವ್ರನ್ನ ಪಿಕ್ ಮಾಡಿರೋದು ನಮ್ಮ RCB ಟೀಮ್ ಗೆ ಬೌಲಿಂಗ್ ಲೈನ್ ಅಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ನಮ್ಮ ಇಂಡಿಯನ್ ಆಲ್ರೌಂಡರ್ ಪೂಜಾ ವಸ್ತ್ರಾಕರ್ ಇಂಡಿಯನ್ ಪ್ಲೇಯರ್, ತುಂಬಾನೇ ಡಿಮ್ಯಾಂಡ್ ಇತ್ತು. ಸೊ ನಮ್ಮ RCB ಗೆ ಇವರು 75 lakhs ಗೆ ಬೈ ಮಾಡಿದ್ದಾರೆ. 85 lakhs ಗೆ ಬೈ ಮಾಡಿದ್ದಾರೆ. 85 lakhs ನಮ್ಮ RCB ಇಂಡಿಯನ್ ಕ್ಯಾಪ್ಟ್ ಬೌಲರ್ ಗೆ ಕೊಟ್ಟಿರೋದು ಯಾವುದೇ ರೀತಿ ಒಂದು ಒಳ್ಳೆ ಪಿಕ್ ಅಂತಾನೆ ಹೇಳ್ತೀನಿ. ಇವರು ಕೂಡ ನಮ್ಮ RCB ಬೌಲಿಂಗ್ ಲೈನ್ ಅಪ್ ನ ಸ್ಟ್ರಾಂಗ್ ಮಾಡಕ್ಕೆ ಒಂದು ಒಳ್ಳೆ ಪ್ಲೇಯರ್ ಆಗಿರ್ತಾರೆ. ನೆಕ್ಸ್ಟ್ ಇನ್ ಫೋರ್ತ್ ಪ್ಲೇಯರ್ ನೋಡೋದಾದ್ರೆ ನಮ್ಮ ಇಂಡಿಯನ್ ಆಲ್ರೌಂಡರ್ ರಾಧಾ ಯಾದವ್ ನ 65 ಲಕ್ಷಕ್ಕೆ ಬೈ ಮಾಡಿದ್ದಾರೆ. ಒಂದು ಒಳ್ಳೆ ಪಿಕ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಇಂಡಿಯನ್ ಪ್ಲೇಯರ್ಸ್, ಅದು ಕ್ಯಾಪ್ಡ್ ಪ್ಲೇಯರ್ಸ್, ಇಂಡಿಯಾ ಟೀಮ್ ಆಡಿರುವಂತ ಪ್ಲೇಯರ್ಸ್ ತುಂಬಾನೇ ಜಾಸ್ತಿ ಕಡಿಮೆ ಸಿಗೋದು. ಸೊ ಇವ್ರು ಸಿಕ್ಕಿರೋದು ನಮ್ಮ RCB ಬೌಲಿಂಗ್ ಲೈನ್ ಅಪ್ ಗೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಗಂತೂ ನೆಕ್ಸ್ಟ್ ಲೆವೆಲ್, ಅದ್ರ ಜೊತೆಗೆ ಫೀಲ್ಡಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ. ಸೊ ಇವರು ಕೂಡ ನಮ್ಮ RCB ಬೌಲಿಂಗ್ ಲೈನ್ ಅಪ್ ಗೆ ಒಳ್ಳೆ ಪ್ಲೇಯರ್ ಆಗಿರ್ತಾರೆ. ಹೌದು, ನಮ್ಮ RCB ಅವರು ಸಖತ್ತಾಗಿರೋನೆ ಬೈ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೊಬ್ರು ನಮ್ಮ ಇಂಡಿಯನ್ ಆಲ್ರೌಂಡರ್ ಅರುಂಧತಿ ರೆಡ್ಡಿ. ಸೊ ನಮ್ಮ ಅರುಂಧತಿ ರೆಡ್ಡಿ ಇವರು ಕೂಡ ಇಂಡಿಯನ್ ಕ್ಯಾಪ್ಟ್ ಪ್ಲೇಯರ್. ಆಲ್ಮೋಸ್ಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಇಂಡಿಯನ್ ಪ್ಲೇಯರ್ಸ್ ಗೆ, ಅದು ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಒಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಅರುಂಧತಿ ಕೂಡ ನಮ್ಮ RCB ಲೈನ್ ಅಪ್ ಗೆ, ಬೌಲಿಂಗ್ ಲೈನ್ ಅಪ್ ಗೆ ನೆಕ್ಸ್ಟ್ ಲೆವೆಲ್ ಆಗಿರ್ತಾರೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಸೌತ್ ಆಫ್ರಿಕಾದ ಆಲ್ರೌಂಡರ್ ನಡೀಮ್ ಡಿಕ್ಲಾರಿಕ್. ಗೈಸ್, ಈ ಸೀಸನ್ ಅಲ್ಲಂತೂ ನಮ್ಮ RCB ಎಲ್ಲ ಆಲ್ರೌಂಡರ್ಸ್ ನ ಪಿಕ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಲ್ರೌಂಡರ್ಸ್, ಎಸ್ಪೆಷಲಿ ನಡೀಮ್ ಡಿಕ್ಲಾರಿಕ್. ಲಾಸ್ಟ್ ಸೀಸನ್ ಅಲ್ಲ, ಅದಕ್ಕೂ ಮುಂಚೆ 2023 ಅಲ್ಲಿ ನಮ್ಮ RCB ಟೀಮ್ ಆಡಿದ್ರು. ಇದಕ್ಕೂ ಮುಂಚೆ ಮುಂಬೈ ಇಂಡಿಯನ್ಸ್ ಹೋಗಿದ್ರು. ಇವಾಗ ಮತ್ತೆ ನಮ್ಮ RCB ಟೀಮ್ ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಬೈ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ RCB ಫುಲ್ ಟೀಮ್ 7 ರಿಂದ 8 ಪ್ಲೇಯರ್ಸ್ ಆಲ್ರೌಂಡ್ ಇದ್ದಾರೆ. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಪಿಕ್ ಮಾಡೋದಕ್ಕೆ ಪ್ಲೇಯರ್ಸ್ ನ. ಸೊ ಇದು ಕೂಡ ಒಂದು ನಡೀಮ್ ಡಿಕ್ಲಾರಿಕ್ ಕೂಡ ಒಂದು ಒಳ್ಳೆ ಬೈ ಅಂತಾನೆ ಹೇಳ್ತೀನಿ. ಒಳ್ಳೆ ಮಾಸ್ಟರ್ ಮೈಂಡ್ ಓಡಿಸಿದ್ದಾರೆ. ಇವ್ರಿಗೆ 65 ಲಕ್ಷನೂ ಕೊಟ್ಟಿದ್ದಾರೆ. ಹೌದು, ಇವ್ರಿಗೆ 65 ಲಕ್ಷ ಕೊಟ್ಟು ಬೈ ಮಾಡಿದ್ದಾರೆ, ಬೆಸ್ಟ್ ಅಂತಾನೆ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ರಾಸ್ ಹ್ಯಾರಿಸ್. ಇವ್ರಿಗೆ 75 ಲಕ್ಷ ಕೊಟ್ಟು ನಮ್ಮ RCB ಮ್ಯಾನೇಜ್ಮೆಂಟ್ ಇವ್ರನ್ನ ತಗೊಂಡಿದ್ದಾರೆ. ಗೈಸ್, ಗ್ರಾಸ್ ಹ್ಯಾರಿಸ್ ಕೂಡ ಒಂದು ಒಳ್ಳೆ ಬೈ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಇವರು ಓಪನಿಂಗ್ ಬ್ಯಾಟರ್ ಆಗಿ ಆಡ್ತಾರೆ, ಅದ್ರ ಜೊತೆಗೆ ಮಿಡಲ್ ಆರ್ಡರ್ ಕೂಡ ಚೆನ್ನಾಗಿ ಆಡ್ತಾರೆ. ಅದ್ರ ಜೊತೆಗೆ ಲೋವರ್ ಡೌನ್ ಅಂದ್ರೆ ಫಿನಿಶಿಂಗ್ ರೋಲ್ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಪಾರ್ಟ್ ಟೈಮ್ ಬೌಲರ್ ಕೂಡ ಆಗಿದ್ದಾರೆ. ಬಿಗ್ ಹಿಟ್ಟಿಂಗ್ ಗೆ ಹೆಸರ ಮಾಡಿರುವಂತಹ ಪ್ಲೇಯರ್ ಗ್ರಾಸ್ ಹ್ಯಾರಿಸ್ ಅವರು. ಸೊ ಇದು ಆಲ್ಮೋಸ್ಟ್ ಎಲ್ಲ ನಮ್ಮ RCB ಟೀಮ್ ನೋಡ್ತಾ ಇದ್ರೆ ಬರೀ ಆಲ್ರೌಂಡರ್ಸ್ ಟೀಮ್ ಅಂತಾನೆ ಹೇಳ್ತೀನಿ ಈ ಸೀಸನ್ ಅಲ್ಲಿ. ಹೌದು, ನೆಕ್ಸ್ಟ್ ನಮ್ಮ ಇಂಡಿಯನ್ ಪ್ಲೇಯರ್ ತಗೊಂಡಿದ್ದಾರೆ ಯಂಗ್ಸ್ಟರ್ ನ ಪ್ರೇಮ ರಾವತ್. ಲಾಸ್ಟ್ ಸೀಸನ್ ನಮ್ಮ RCB ಟೀಮ್ ಆಡಿದ್ರು. ಈ ಸೀಸನ್ RTM ಯೂಸ್ ಮಾಡಿ ಬೈ ಬ್ಯಾಕ್ ಮಾಡಿದ್ದಾರೆ, ಜಸ್ಟ್ ಫಾರ್ 20 lakhs. ಸೊ ಇವರು ಕೂಡ ಒಂದು ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಇಂಡಿಯನ್ ಪ್ಲೇಯರ್ಸ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ಲೇಯರ್ ಇನ್ನೊಬ್ಬ ನಮ್ಮ ಇಂಡಿಯನ್ ಆಲ್ರೌಂಡರ್ ಯಂಗ್ಸ್ಟರ್ ಗೌತಮಿ ನಾಯಕ್. ಇವ್ರು ಕೂಡ ಬಂದಿದ್ದಾರೆ. ಗೈಸ್, ಗೌತಮಿ ನಾಯಕ್ ನ ಜಸ್ಟ್ 10 ಲಕ್ಷಕ್ಕೆ ತಗೊಂಡಿದ್ದಾರೆ. ಇವರು ಕೂಡ ಆಲ್ರೌಂಡರ್ ಆಗಿದ್ದಾರೆ, ನಮ್ಮ ಇಂಡಿಯನ್ ಯಂಗ್ಸ್ಟರ್. ಸೊ ನಮ್ಮ RCB ಫುಲ್ ಪ್ಯಾಕೇಜ್ ನೋಡ್ತಾ ಇದ್ರೆ
7 ಜನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಲ್ರೌಂಡರ್ಸ್ ಇರ್ತಾರೆ. 4 ಮಾತ್ರ ಇಬ್ರು ಬ್ಯಾಟ್ಸ್ಮನ್, 1 ಬ್ಯಾಟ್ಸ್ಮನ್, ಅದೇ ರೀತಿ 1 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅದ್ರ ಜೊತೆಗೆ 2 ಬೌಲರ್ ಲೆನ್ಸಿ ಸ್ಮಿತ್ ಹಾಗೇನೆ ಲೊರೆನ್ ಬೆಲ್. ಈ 4 ಜನ ಬಿಟ್ರೆ 7 ಜನ ಆಲ್ರೌಂಡರ್ ಆಗಿದ್ದಾರೆ. ನಮ್ಮ RCB ಮ್ಯಾನೇಜ್ಮೆಂಟ್ ಅಂತೂ ಒಂದು ಒಳ್ಳೆ ಮಾಸ್ಟರ್ ಮೈಂಡ್ ಮಾಡಿ ಪ್ಲೇಯರ್ ನ ಬೈ ಮಾಡಿದ್ದಾರೆ. ಸೊ ಈ ಸೀಸನ್ ನಮ್ಮ RCB ಫೈನಲ್ಸ್ ಹೋಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. 100% ಫೈನಲ್ಸ್ ಹೋಗ್ತಾರೆ. ಫೈನಲ್ಸ್ ಅಲ್ಲಿ ಏನಾಗ್ತದೋ ನಮಗೂ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಈ ಸೀಸನ್ ಎಕ್ಸ್ಟ್ರಾರ್ಡಿನರಿ ಟೀಮ್ ನ ಮಾಡಿದ್ದಾರೆ. ಒಳ್ಳೆ ಬೈ ಅಂತಾನೆ ಹೇಳ್ಬೋದು. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ಮತ್ತೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ನಮ್ ವಿಡಿಯೋಸ್ ನ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ತರ ಸಪೋರ್ಟ್ ನೀವು ನಮ್ಮ ಮೇಲೆ ಕೊಡ್ತಾ ಇರಿ. ಥ್ಯಾಂಕ್ ಯು.